ವೆರಿ ಗುಡ್ ಮಾರ್ನಿಂಗ್. ಇವತ್ತು ಮಳೆ ಬರಾಕತ್ತೈತೆ. ನಾನು ವಾಕಿಂಗು ಸೈಕ್ಲಿಂಗ್ ಹೋಗಿಲ್ಲ, ಮತ್ತು ಹಸ್ಬೆಂಡು ಇರಲಿಲ್ಲ, ಮತ್ತೇನು ಹುಡುಗರು ಗಾಬರಿ ಆಗ್ತಾರಂತ ಹೋಗಿಲ್ಲ. ನಾನು ಇನ್ನೂ ಮಂಚು ಐತಿ. ಇವತ್ತು ಸಿಂಪಲ್ಲಾಗಿ ಒಂದು ಲೆಮನ್ ರೈಸ್ ಮಾಡ್ತೀನಿ. ಆಮೇಲೆ ಫಾಸ್ಟಿಂಗ್ ಪ್ರೇಯರ್ ಐತಿ, ಚರ್ಚ್ ಹೋಗ್ಬೇಕು. ಪ್ಲಸ್ ಡಾಲಿದು ಪೇರೆಂಟ್ಸ್ ಮೀಟಿಂಗ್ ಐತಿ 9 ಗಂಟೆಗೆ. ಅದಕ್ಕೆ ನಮ್ಮ ಸ್ಕೂಲ್ ಒಳಗೆ 9ರಿಂದ 10 ಆಗಿ, ಮತ್ತು ಅಲ್ಲಿಂದ ಡೈರೆಕ್ಟಾಗಿ ಚರ್ಚ್ಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಬರ್ತೇನೆ. ಬಂದಮೇಲೆ ಮತ್ತು ಮನೆ ಒಳಗೆ ಮಧ್ಯಾಹ್ನ ಊಟ ಮಧ್ಯಾಹ್ನ ಬಂದು ಮಾಡಿ ಹೋಗಿರ್ತೀವಿ. ಗಾಡಿ ಕೆಲಸ ಎಲ್ಲ ಮಾಡ್ತೀವಿ. ನೋಡಿ, ಸಿಂಪಲ್ ಚಿತ್ರಾನ್ನ, 2 ಮಿನಿಟ್ಸ್ ಚಿತ್ರಾನ್ನ. ನಿನ್ನೆ ಅಷ್ಟು ರೆಸಿಪಿ ಶೇರ್ ಮಾಡಿದ್ದೆ. ಅದು ಮಕ್ಕಳಿಗೆ ಒಬ್ಬಾಕಿ ಕ್ಯಾರೆಟ್ ಸ್ನ್ಯಾಕ್ಸ್ ಇಟ್ಟೇನೆ, ಒಬ್ಬಾಕಿ ದಾಳಂಬ್ರಿ ಇಟ್ಟೇನೆ, ಹಾಲು ಕಾಯಕ್ಕಿಟ್ಟೇನೆ. ಇವತ್ತು ಹಾಲು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಲಘು ಬರ್ರಿ ಅಂತ. ಇದನ್ನ ಸ್ವಲ್ಪ ನಾಷ್ಟಕ್ಕೂ ಕೊಟ್ಟುಬಿಡ್ತೇನೆ, ಯಾಕಂದರೆ ಟೈಮ್ ಆಗಿಬಿಟ್ಟೈತಿ. ಮತ್ತಿನ್ನು 2 ವೆರೈಟಿ ಮಾಡ್ಕೊಳಕ್ಕಾಗಲ್ಲ. ಏನೇ ನಂದಂತೂ ಫಾಸ್ಟಿಂಗ್ ಐತಿ, ರವೆನೂ ಇಲ್ಲ. ಮತ್ತು ಇವರಿಬ್ಬರು ಸರಿಯಾಗಿ ಮತ್ತು 2 ವೆರೈಟಿ ಮಾಡ್ಬಂದು ಇದು ಒಂದ್ರೊಳಗೆ ಇದು ಸ್ವಲ್ಪ ಡಾಲಿ ಕೆಮ್ಮಾಗ್ತಾವೆ ಬಿಟ್ಟು ಶೋನಾದಷ್ಟು ಲೆಮನ್ ಹಾಕ್ತೀನಿ. ಅದಕ್ಕೆ ಲೆಮನ್ ಇನ್ನೂ ಹಾಕಿಲ್ಲ ನಾನು. ಇದು ಭಾರಿ ಈಸಿ ರೆಸಿಪಿ. ಮತ್ತು ನನ್ನ ಮಕ್ಕಳು ಯೂಸಲಿ ಒಂದು ಸರ್ತಿ ಹಾಕಿದ್ದಾನೆ, ಅದು ಸ್ವಲ್ಪ ಉಳಿಸ್ಕೊಂಡು ಅದು ಇದು ಮಾಡ್ತಾರೆ, ನಂಗೆ ಸಾಕು ಅಂತ. ಅವತ್ತು ಈ ರೈಸ್ ಮಾಡಿದಾಗ ಇನ್ನೊಂದು ಸರ್ತಿ ಹಾಕಿಸ್ಕೊಂಡು ತಿಂದರೆ ಭಾಳ ಅಂದರೆ ಭಾಳ ಇಷ್ಟಪಟ್ಟರು. ಟ್ರೈ ಮಾಡಿರಿ, ಅಗದಿ ಈಸಿ ಐತಿ, ಅಗದಿ ಬೆಸ್ಟ್. ವಿದಿನ್ 2 ಮಿನಿಟ್ಸ್ ಒಳಗೆ ಆಗ್ತೈತಿ, ಏನಂದೇನಿಲ್ಲ. ಮತ್ತು ಎಷ್ಟು ಟೇಸ್ಟಿ ಆಗ್ತೈತಿ. ಅನ್ನ ಒಂದು ಸ್ವಲ್ಪ ಚಲೋ ತಂದು ಉದುರು ಮಾಡಿಟ್ರೆ ಗ್ಲಾಸ್ ಆಗ್ತದೆ. ಪರ್ಫೆಕ್ಟ್ ಬಂದಿದ್ದು. ಸ್ವಲ್ಪ ಆರಿದ ಮೇಲೆ ಬಾಕ್ಸಿಗೆ ಹಾಕ್ತೀನಿ. ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟೇನೆ. ಗ್ರೀನ್ ಟೀ ಇಟ್ಟೇನೆ, ಇವ್ರಿಗೆ ಬಾಕ್ಸ್ ಹಾಕಿಬಿಡ್ತೇನೆ. ಇದೆ ಮೆಣಸಿನ್ಕಾಯಿ ಹಾಕೋಬೋದ, ಇವ್ರು ತಿನ್ನಂಗಿಲ್ಲ, ಸುಮ್ಮನೆ ವೇಸ್ಟ್ ಆಗ್ತದೆ. ಇದು ಡಾಲಿದೆ, ಈಗ ಲೆಮನ್ ಹಾಕಿಲ್ಲ. ಅಯ್ಯೋ, ಸೊಟ್ಟೆ ಶೇಂಗಾ ಹುರಿದಿಟ್ಟೇನೆ. ನಂಗೆ ಏನಾರ ತಿನ್ಬೇಕು ಅನ್ನಿಸ್ದಾಗೆಲ್ಲ ಅವನ್ನ ಜಾಸ್ತಿ ತಿಂತೇನೆ. ಸ್ವಲ್ಪ ಲೆಮನ್ ಹಾಕ್ತೇನೆ. ಹಾಕು. ಹಾಂ ನಿಂಗೆ ಏನು ಬೇಕು ಹಾಕೋರು. ಮತ್ತು ತಂಪೈತೆ ಪ್ಯಾಂಟ್ ಹಾಕೊಂಡು ಜೀನ್ಸ್ ಪ್ಯಾಂಟ್ ಹಾಕೋ ಬೆಸ್ಟ್. ಕಾರ್ಗೋ ಪ್ಯಾಂಟ್ ಕೊಡ್ಲೆ, ಕಾರ್ಗೋ ಪ್ಯಾಂಟ್ ಕೊಡ್ಲೆ. ಹಾಂ, ಈ ಹುಡಿ ಭಾಳ ಇಷ್ಟ ಯೂಸಲಿ. ಕೊಟ್ಟೆ ಬಿಡ್ತಾನೆ ತಾಯಿ. ಡಾಲಿದು ದಾಳಂಬ್ರಿ ಹಾಕಿರ್ತೇನೆ. ನಿನಗೆ ಒಂದು ಇದು ಕ್ಯಾರೆಟ್, ಒಂದು ಡ್ರೈ ಫ್ರೂಟ್ಸ್, ಮತ್ತೇನು ಬಿಸ್ಕೆಟ್ಗೆ ಒಂದು ಬಾಕ್ಸ್ ಕೊಡ್ಲೇ. ಡಾಲು ಫಸ್ಟ್ ತಿನ್ನು, ಮನೆ ಹಾಕ್ತೇನೆ ಕವರಪ್. ಹಾಂ, ನೀ ಇಟ್ಟು ಹೋಗು. ಚಟ್ನಿ ಕೊಡ್ತೇನೆ ರೀ ಶೋನಾ. ಇಲ್ಲಿ ಇಟ್ಟೆ ನೋಡಿ ಬಿಸ್ಕೆಟ್ಗೆ. ಇದು ಬೇಡಗಪ್ಪ, ಇದು ಲೀಕ್ ಐತಿ. ಶೋನಾ ಇದಿಟ್ಟೆ ನೋಡಿ, ಟೈಟಾಗಿ ಟಕ್ ಟಕ್ ಮಾಡಿ ಎಲ್ಲ ಕಡೆ. ಹಾಂ, ನಾ
ನಾನು ಜಳಕ ಮಾಡಿ ಬರ್ತೇನೆ, ಹೋಗ್ಬಿಡೋನು ಪಟಾಕ್ಸೆ. ಚಹಾ ಒಂದಿಟ್ಟನೆ, ಹಾಲು ಉಕ್ಕೆ ಬಿಟ್ಟು ನೋಡ್ಕೋತ ಶೋಣ ಟೈಮ್ ಭಾಳ ಅಂದ್ರೆ ಭಾಳ ಆಗೈತಿ. ಶೋಣ ಅದು ಬಿಡು ಡಾಲಿ, ಅದು ಅಕ್ಕಂದು ಬಿಡು, ಅಕ್ಕಂದು ಮಾದ ನೀನು ಇವಿಷ್ಟ ನಾಷ್ಟ ಮಾಡೋಗು. ಹೋಗಿ ಲಗು ಲಗು ನಾಷ್ಟ ಹಾಕಿದ್ದೇನಲ್ಲ, ಲಗು ಮಾಡಿ. ಮಕ್ಕಳಿಗೆಲ್ಲ ಸ್ಕೂಲಿಗೆ ಲಂಚ್ ಬಾಕ್ಸ್ ಅದು ರೆಡಿ ಮಾಡಿ, ಡಾಲಿ ಇದ್ರೊಳಗೆ ನನ್ನದು ಪೇರೆಂಟ್ಸ್ ಮೀಟಿಂಗ್ ಐತಿ. ಸೊ ನಾನು ರೆಡಿ ಆಗೇನಿ. ಇವತ್ತು ಫಾಸ್ಟಿಂಗ್ ಐತಿ, ಬರೀ ಚಹಾ ಬಿಸ್ಕೆಟ್ ಅದು ಬಿಡಿ. ಮತ್ತು ಎಳ್ನೀರ್ದು ಗ್ಲಾಸ್ ಅದಾವೆ ನೋಡು, ಒಂದು ಸ್ವಲ್ಪ ಚಹಾ ಮತ್ತು ನ್ಯೂಟ್ರಿ ಚಾಯ್ಸ್ 2 ಬಿಸ್ಕೆಟ್ ತಿಂದು ಈಗ ಬಿಡ್ತೇವೆ. ಅದನ್ನ ಎತ್ಕೊಂಡು ತುಂಬ್ಕೊಂಡ್ಬಿಡು, ಟೈಮ್ ಆಗ್ತೈತಿ. ಹೋಗು, ಅದೇ ಎತ್ಕೊಂಡ್ಬಿಡು ಶೋಣ ಡಾಲಿ, ಅದೇ ವಾಟರ್ ಬಾಟ್ಲ ಎತ್ಕೊಂಡ್ಬಿಡು. ಅಷ್ಟು ಎತ್ತೋ ಬರ್ದು ಲಂಚ್ ಬ್ಯಾಗ್ ಅವರಿಗೆ ನೀರು ತುಂಬ ಕಷ್ಟ. ನಾನು ಅವ್ರು ತೀರಾ ಬೇಜಾರು ಹಾಕತ್ರು ನಾ ಎಲ್ಲ ಮಾಡಿಲ್ಲ ಅಂದರೆ. ಅದಕ್ಕೆ ಅಟ್ಲೀಸ್ಟ್ ಈ ಲಂಚ್ ಬ್ಯಾಗ್ನೂ ಒಳಗೆ ಹಾಕೋಂಗಿಲ್ಲ, ಜಸ್ಟ್ ಅಲ್ಲಿ ಮಾಡಿರ್ತೀನಿ, ಅವ್ರವ್ರ ಬ್ಯಾಗ್ ಒಳಗೆ ಅವ್ರು ಹಾಕೋಬೇಕು. ಹಂಗೆ ಮಾರ್ಕೆಟ್ಗೆ ಹೋಗಿ ಹಿಟ್ಟೆಲ್ಲ ಖಾಲಿ ಆಗೋ ಗಿರ್ನಿಗೆ ಹೋಗಿ ಇಟ್ಲಿಸ್ಕೊಂಡ್ಬರ್ಬೇಕು. ಅಷ್ಟು ತುಂಬ ಹಾಕ್ಕೊಂಡ್ರೆ ಬೀಳ್ತಾವ, ಅವ್ರಿಗೆ ಓವರ್ಫ್ಲೋ ಆಗ್ತಾವೆ. ಒಂದು ಸ್ವಲ್ಪ ತೆಗಿ, ಸ್ವಲ್ಪ. ಹಾಂ, ಆಮೇಲೆ ಅಲ್ಲೊಂದು ಬಟ್ಟೆ ಹಾಕ, ಚೆನ್ನಾಗಿ ತಿರುಗಿಸ್ಕೊ. ಡಾಲು ಸರಿಯಾಗಿ ಕೂತಿಲ್ಲ ನೋಡು, ಸರಿಯಾಗಿ ತಿರುಗಿಲ್ಲ ನೋಡು. ಶಣ ನೋಡು, ಹಾಕಿಂದ ಲೀಕ್ ಆಗ್ತೈತಿ. ಡಾಲಿ ಜಾರ್ ಬೀಳ್ತೆ, ಅಲ್ಲಿ ನೀರು ಬಿದ್ದಾವ ಕೆಳಗೆ. ಬಂಗಾರ ತೋ ಶೋಣ ಅಲ್ಲೊಂದು ಬಟ್ಟೆ ಇಟ್ಟು ನೀನು ಎದ್ದು ಹಾಕೊಂಡ್ಬಿಡು, ತಲೆ ಬಾಚ್ಕೋರಿ. ಈ ಡ್ರೆಸ್ ನಮ್ಮ ಅಕ್ಕ ಗೋಕಾಕ್ ಒಳಗೆ ಕೊಟ್ಟಿದ್ದು ಲಾಸ್ಟ್ ಇಯರ್ ಮೇ ಒಳಗೆ ಕೊಟ್ಟು. ಈ ವರ್ಷ ಸರಿ ಬರತೈತಿ, ಕಾಟನ್ ಐತಿ ಪೇವರ. ಚೆನ್ನಾಗಿ ಇಟ್ಕೊಂಡು ನೀಟಾಗಿ ಬಾಚಿಲ್ಲ, ಬಾಚ್ಕೊಡ್ರಿ ನೀವು. ಊಟ ಉಳಿಸ್ಬೇಡ್ರಿ, ಎಲ್ಲ ತಿಂದ್ಬರ್ರಿ. ನೀವು ಫೇವ್ರೇಟ್ ಮಾಡಿ ಚಾಪೀಸ್ ಬೇಕಂದ್ರೆ ತೊಗೊಂಡು ಹೋಗ್ಡಲು. ಹಾಂ, ಸ್ಲೇಟ್ ತಗೋ ಪಾಟಿ. ಇದು ಪಿಂಕ್ ಕಲರ್ ಮನೆಯಿಂದ ತೊಗೊಂಡೋಗ್ರಜಿ ಐತೆ. ಅಷ್ಟನ್ನ ಕೊಡು ಮತ್ತೆ. ಅಲ್ಲಮ್ಮ ಸ್ಲೇಟ್ ಪಾಟಿ ಹೇಳತ್ತೇನೆ. ಶೋಣ ಇಟ್ಬಿಡು ಪಾಟಿ, ಅದಕ್ಕೆ ಪಿಂಕ್ ಕಲರ್ ಐತೆ ನೋಡಿ ತೊಗೊಂಡವಳು. ತೊಗೊಂಡು ಬ್ಯಾಗ್ನಾಗ ಇಟ್ಟು. ಹೌದಾ, ಕಳಿಸ್ತೇನೆ. ಅವು ತಿನ್ನಕ್ಕೆ ಹೋಗ್ಬೇಡ. ಹಾಂ, ಹೇಳ್ತೇನೆ. ಭಾಳ ನುಸತ್ತೈತೇನ? ಓಕೆ.
ಹಾಂ ಇವತ್ತು ಲಂಚ್ ಬ್ಯಾಗದು ಚೆನ್ನಾಗಿ ತಗೋ. ಏಯ್ ತಲೆ ಬಾಚ್ಕೊಂಡಿಲ್ಲ ಇರು ಡಾಲ್ ಶಣ ತೊಗೊಂಡು ಹೋಗಿ ಬಾಚುಣ್ಗಿ. ಏಯ್ ಡಾಲು ತಲೆ ಬಾಚ್ಕೋಬೇಕಪ್ಪ. ಅದು ಹಾಲು ಅಂಕಲ್ ಬಂದಿತ್ತು. ಗೋ ಫಾಸ್ಟ್. ಬಾ ಡಾಲು ಇಲ್ಲಿ ಅಕ್ಕ ತೆಲಿ ಬಾಸ್ತೈತೆ ಬಾ. ಅದು ಬ್ಲ್ಯಾಕ್ ಡ್ರೆಸ್ಗೆಲ್ಲ ಹತ್ತೈತೆ ಮಚ್ಚ ಆಫೀಸ್. ಯಾರು? ಹೌದಾ ನೀಟಾಗಿ ಬಾಚ ಶೋನ. ಅಣ್ಣ ಅಣ್ಣ ಚೆನ್ನಾಗಿ ಬಾಚ್. ಇವ್ರ ಅಕ್ಕ ತಂಗಿ ಭಾಳ ಪ್ರೀತಿ ಅದಾರ. ಹಾಂ ಚೆನ್ನಾಗಿ ಶೋನ ಚೆನ್ನಾಗಿ ಮಾ ಪಾಪ. ಹಾಂ ಸೈಡ್ ಆ ಕಡೆ ಹಿಂಗೆ ಹಿಂಗೆ ಒಂದು ಮಾಡಿ. ಆಕಿನ ಕುತ್ಕೆ ಹಂಗೆ ಹಿಡಿಬಾರ್ದು. ಹಾಂ ಇಲ್ಲ ಇಲ್ಲ ಹಿಂಗೆ ಮಾಡಿ. ಹಾಂ ರೀ ಮಾಡಿ. ಹಿಂದೂ ಕಿವಿ ಕಡೆ ಎಲ್ಲ ಈಗ ಹಾಂ ಬಯಲ್ ಬಾ ಕೊಡಿ. ಬಯಲ್ ರಜಿಲ್ಲ ಏನು ಮೈದು ಇಷ್ಟು ಡಸ್ಟ್ ಆಗೈತೆ. ಈ ಸತಿ ಒಂದು ಹೊಸ ತರ್ಗ ನೋಡಿ ಎಷ್ಟು ಚಂದ ಇದು ಕಾಣ್ತೈತೆ. ಎಣ್ಣೆ ಹಚ್ಕೊಂಡ್ರೆ ಒಣ ಇರಬಾರ್ದ ಹಂಗೆ. ಕ್ಯಾಟ್ ಕ್ಯಾಟ್ ತೋ ಕಾಡಿಗೆ ಹಚ್ಕೊಂಡು ಪ್ಲೀಸ್ ಹಚ್ಕೊಂಡಿಯಾ? ಓಕೆ ಆ ಬಾಯಿ ವರ್ಷಕೊಮ್ಮ ಆಯಿಲ್ ಐತೆ ಹಂಗಾರೆ ಚಿತ್ರಾನ್ನ ತಿಂದದ್ದು. ಹಾಂ ಆಯ್ತು ನಾನು ಬಂದ್ಮೇಲೆ ಮಾಡ್ತೀನಿ. ಹಾಂ ವಾಟರ್ ಬಾಟ್ಲ್ ಬೀಳ್ತೈತಿ, ಬಿದ್ದರೆ ಹೊಡೆದು ಹೋಗ್ತೈತೆ ಮಾದು. ನೀ ಎತ್ತರ ನಕರ ಮಾಡ್ಕೋತ ನಿಂತೆ ಅಂದ್ರೆ. ಇಬ್ರು ನಿಂದರಿ ಸಿಂಗಾರ ಬಂಗಾರ ನಲ್ಲಿ ನಿನ್ನ ಕೆರೆ ಹೊರಗಿಟ್ಟಿಯಾ? ಓಕೆ ಪರವಾಗಿಲ್ಲ ಬಿಡು. ಹಾಂ ಹಂಗೆ ಹಿಡ್ಕ. ಇಲ್ಲ ನೋಡ್ರಿ ಮಮ್ಮನ್ ನೋಡ್ರಿ. ವೆರಿ ಗುಡ್. ಓಕೆ ಪ್ರೇಯರ್ ಮಾಡ್ರಿ ಫಾಸ್ಟ್ ಜೋರ ಮಾಡಿ. ಊರಿಂದ ಬರುವಾಗ ಆಮೇನ್. ವೆರಿ ಗುಡ್. ಹಾಂ ನಡ್ರಿಮ್ಮ. ಇವು ಗಿರ್ನಿಗೆ ಹೋಗುವೆಲ್ಲ ಇವು ಅದಾವು, ಕಾಡದಾವ.
ನೋಡ್ರಿ ಟೈಮ್ ಆಯ್ತು ನೋಡ್ರಿ. ಆ ಲೈಟ್ ಆಫ್ ಮಾಡು. ಹ್ಞೂ ಆಯ್ತಾ ಡೋಲು ನಿನ್ನ ಕ್ಯಾರಿಯಲ್ಲಿ ಡೋಲಿ. ಹಾಂ ಓಕೆ ಫಾಸ್ಟ್ ನೋಡ್ರಿ ಪಟ ನೋಡ್ರಿ. ಶೋನ ಕೊಡು ಒಂದು ಕ್ಯಾರಿ ಕೊಡು ನನಗೆ ಯಾವ್ದು ಬೇಡ ಒಂದು ಕೊಡು. ಓಕೆ ನೋಡ್ರಿ ಫಾಸ್ಟ್ ನೋಡ್ರಿ. ಬಿದ್ದಿದ್ದಿರಿ ಒಬ್ಬೊಬ್ರು. ಡಾಲಿ ಟೈಮ್ ಆಯ್ತು ನಡಿಮಾ ಫಾಸ್ಟ್ ನೋಡಿ. ಇಲ್ಲ ಅಕ್ಕನ ಬಿಡು ಮುಂದೆ ಹೋಗ್ತೈತಿ. ಆಕೆ ಬ್ಯಾಗ್ ನನ್ನ ಬ್ಯಾಗ್ ಇದು ಗಾಡಿ ಮೇಲೆ ಇಡ್ತಿರ್ತ ಅಷ್ಟಂದ್ರೆ. ನಾನು ಫೋನಲ್ಲಿ ಬಿಟ್ಟು ಬಂದೆ ಅಂದ್ಕೊಳತ್ತೇನೆ. ನೋಡಿ ಫಾಸ್ಟ್ ನೋಡಿ. ವಾಚ್ ಮರ್ತು ಬಂದೆ ನಾನು. ನೋಡ್ರಿಮ್ಮ ಫಾಸ್ಟ್ ಕ್ವಿಕ್ ಕ್ವಿಕ್ ಟಕ್ 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 ಹೊಡ್ಬೇಕು. ಹಾಂ ಓಕೆ ಓಕೆ ಬಿದ್ದಿದ್ದಿ. ಫಾಸ್ಟ್ ನಡಿ ಬಂಗಾರ. ಇನ್ನು ನಾವು ಮ್ಯಾಲೆ ಹೋಗಿ ನೀ ಕೆಳಗಾದ್ರೆ ರಿಸೆಪ್ಷನ್ ಮೇಡಮ್ ಕಡೆ ನಿಂದ್ರ ಡೋಲು. ನಾಲ್ಕು ಕಡೆ ಮ್ಯಾಲೆ ಹೋಗಿ ಬರ್ತೇನೆ. ಹಾಂ ಯಾಕಂದ್ರೆ ಮತ್ತೆ ಆಕೆ ಹೇಳಿ ಬರ್ಬೇಕಲ್ಲ ಲೇಟ್ ಆಗೈತೆ ಅಂತಂದೆ. How is the weather today, ma? Sunny. Hot, no, yes? Cloudy, no. Sunny. See, sun is coming outside. So sunny. नायक जय हे गण मन अधिनायक जय हे पंजाब सिंह गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जन गण मंगल दायक जय हे भारत भाग्य विधाता जय हे जय हे जय हे जय 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 हे. Assembly disperse. Jada
ಆ ಹುಡುಗ ಹೆದ್ರಿದೆ ಹೆದರ್ಬೇಕು ಹೋಗ್ತಾಳೆ ಏನಿಲ್ಲ ಎಷ್ಟು ಚಂದ ಐತೆ ನೀವು ನಾನೇ ಡ್ಯಾನ್ಸ್ ಆಡ್ದೆ ನಿಮ್ಮ ಜೊತೆ ಖುಷಿ ಅಂತ ಕೃಪಾ ಕನಿಕರವು ಕೆಳಗಿನ ಮಾಗೋಪ ತಂದೆ అన్నీ గట్టిగా పర్వాలేదు వాళ్ళకి ఇంకా టైం పడుతుందా ఇది పండవానికి 1 డే పడుతుంది ఈరోజు ಚಲೋ ಚಿಕ್ಕದು ಆಫ್ಟರ್ ಲಾಂಗ್ ಟೈಮ್ ಇಷ್ಟು ದೊಡ್ಡದು ಬಟ್ ಸ್ವಲ್ಪ ಚಿಕ್ಕ ಯಾವಾಗೂ ಮೀಡಿಯಮ್ ಸೈಜ್ ತೊಗೋಬೇಕು ಯಾಕಂದ್ರೆ ಒಮ್ಮೆ ಒಳಗೆ ತಿಂತಾವೆ ಇಲ್ಲಿ ಬೇರೆ ಒಂದು ಭಾಳ ಮಸ್ತ್ ಇರ್ತಾವೆ ಬಟ್ ನಾನು ಸ್ವಲ್ಪ ಕಮ್ಮಿ ಐತೆ ಪ್ರಾಬ್ಲಮ್ ಬರ್ತೈತೆ ಅಂತ ತೊಗೊಳಕ್ಕೆ 40 లెక్క వేసుకో 4 డజన్లు ఇవ్వరా 5 రూపాయలు తెచ్చుకోరా మాకు వచ్చేది అది కాదు నాకు సార్ తీసుకో కొన్ని 4 డజన్లు తీసుకోవాలి అవి ఒక 4 డజన్లు 40 లెక్క వేసుకో ఇవన్నీ కావాలా ఓకే ఇది ఎంత కనుక 100 వస్తుంది స్వీట్ ఉన్నాయా దాడిమ్మ ఎంత కేజీ 250 దారంలో కట్టించి దారం అవునా
ಇರ್ಬೋದು ನೋಡಿ ಒಳ್ಳೆ ಆಯ್ತು ಹಾಫ್ ಕೆ ಜಿ ಹಾಂ ಇದು ಪುರಿ ಉಂಟಾ ನೋಡ್ರಿ ಹಣ್ಣೆಲ್ಲ ತೊಗೊಂಡೇನಿ ಇವನು ಒಂದು ಸ್ವಲ್ಪ ಇಲ್ಲೇ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಬೇಕು. ನಮ್ಮ ಮನೆ ಒಳಗೆ ಏನು ಕೆಲಸ ಆಗಿಲ್ಲ. ಇಲ್ಲಿ ನೋಡ್ರಿ ಕಾರ್ನ್ ತೊಗೊಳತ್ತೆ ನಾನು ಒಂದಕ್ಕೆ ನಾನು ಖಾರ ಉಪ್ಪದೆಲ್ಲ ಹಚ್ಕೊಟ್ಟು ತೊಗೊಳತ್ತೇನೆ. ಕೊಂಚ ಜಾಸ್ತಿ ಇಪ್ಪಟ್ಟ ಈಗ ನಾನು ಚರ್ಚಿ ಮಾರ್ಕೆಟ್ ಎಲ್ಲ ನೋಡ್ಕೊಂಡು ಬಂದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಹೊರಗೆ ಎಣ್ಣೆ ಮಾಡ್ಕೊಂಡು ಬಂದೆ. ಎಲ್ಲ ಸಾಮಾನು ತೊಗೊಂಬಂದೆ, ಗಿರ್ನಿಗೆಲ್ಲ ಹೋಗಿ ಬಂದೆ. ಆಮೇಲೆ ಎಳ್ನೀರು ನಾ ಕುಡಿದು ಹುಡುಗರು ಕೊಡ್ಬೇಕಂತ ಇವತ್ತು ಸಣ್ಣ ಬಾಟಲ್ ಇದ್ದಿದ್ದಿಲ್ಲ, ನನಗೆ ಐಡಿಯಾ ಇರಲಿಲ್ಲ ಎಳ್ನೀರು ಕೊಡ್ಬೇಕಂತಂದು. ಇದಕ್ಕೆ ಎಳ್ನೀರು ಪಾರ್ಸಲ್ ತೊಗೊಂಬಂದೆ. ಆಮೇಲೆ ಫ್ರೂಟ್ಸ್ ಒಳಗೆ ಭಾಳ ದಿನ ಆದ್ಮೇಲೆ ಚಿಕ್ಕುವನ್ನು ಸಿಕ್ತು, ಚಿಕ್ಕುವನ್ನು ಆಮೇಲೆ ಪೈನಾಪಲ್, ದಾಳಂಬರಿ ಇವು ತೊಗೊಂಬಂದೆ. ಇನ್ನು ಇವನ್ನೆಲ್ಲ ಹೊತ್ಕೊಂಡು ಬಾಳ ಹೋಗ್ಬೇಕು. ಕಾರ್ನ್ ತೊಗೊಂಡ್ಬಂದೆ. ಇವತ್ತು ಫಾಸ್ಟಿಗೆಲ್ಲ ಹಸುನು ಭಾಳ ಆಗಿಬಿಟ್ಟೈತೆ ನನಗಂತೂ. ಇದು ನೋಡ್ರಿ ಹೀಟಿಗೆ ಹೆಂಗೆ ಆಗಿಬಿಟ್ಟೈತಿ. ಇದು ಗಿರ್ನಿಯಿಂದ ಭಾಳ ಬಿಸಿ ಇತ್ತು. ಇವನ್ನ ಇಟ್ಕೊಳಕ್ಕೆ ಅವಘಡ ಆಗ್ತೈತಿ. ಆಮೇಲೆ ಈಗ ಮನೆಗೆ ಬಂದು ಫ್ರೆಶ್ ಆದೆ. ಭಾಳ ಅಂದರೆ ಭಾಳ ಹಸು ಆಗೈತಿ ಇವತ್ತು. ಕಾರ್ನ್ ಬಾಯ್ಲ್ ಮಾಡಿದ್ದ ತಂದಿದ್ದು, ಮತ್ತು ಇದು ಬಾಯ್ಲ್ ಮಾಡ್ಕೊಂಡು ಟೈಮ್ ಆಗ್ತದೆ ಅಂತಂದು ನಂದಕ್ಕೆ ಸ್ವಲ್ಪ ಲೈಟಾಗಿ ಲೆಮನ್ನು, ಖಾರ, ಉಪ್ಪು ಹಾಕಿಸ್ಕೊಂಡು ತೊಗೊಂಡು ಬಂದೀನಿ. ಬಟ್ ಅದು ಆ ಹೀಟಿಗೆಲ್ಲ ನೀರಾಗಿ ಹೋಗ್ಬಿಟ್ಟೈತಿ. ಸೋಕೆ ಸ್ವಲ್ಪ ಖಾರ ಐತಿ. ಮಸ್ತ್ ಐತಿ ನೋಡಿರಿ. ಯೂಸ್ವಲಿ ಹಸು ಆದಾಗ ನಾವು ಕಣ್ಮುಂದು ಏನು ಅದು ಆಯಿಲ್ ಇರಲಿ, ಜಂಕ್ ಫುಡ್ ಇರಲಿ, ಫ್ಯಾಟ್ ಇರಲಿ, ಏನು ಇದ್ದದ್ದು ಗಬ ತಿಂದ್ಬಿಡ್ತೇವೆ. ಅದಕ್ಕೆ ನಮ್ಮ ಹಸು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ, ಅಂದರೆ ನಮ್ಮ ಡಯಟ್ ಕಂಟ್ರೋಲ್ ಆಗಿರ್ಬೇಕಂದ್ರೆ ಈ ಥರ ಹೈ ಫೈಬರ್ ನ್ಯಾಚುರಲ್ ಫುಡ್ ಇರ್ತಾವಲ್ಲ ಇವನ್ನ ನಾವು ಆದಷ್ಟು ಮನೆಯೊಳಗೂ ಇಡಬೇಕು. ಹೊರಗೆ ಹೋದಾಗ ಅವನ್ನ ಪ್ರಿಫರಬಲ್ ಹುಡುಕಿ ತೊಗೋಬೇಕು. ಅಂದ್ರೆ ನಮ್ದು ಕ್ರೇವಿಂಗ್ ಕಂಟ್ರೋಲ್ ಇರ್ತೈತಿ. ಪ್ಲಸ್ ನಮಗೂ ತ್ರಾಸ ಆಗಂಗಿಲ್ಲ ಹಸು ಆಯಿತು ಅಂತಂದು. ಇವತ್ತೆಲ್ಲ ಕೆಲಸ ಹಂಗೆ ಬಿಟ್ಟು ಹೋಗಿದ್ದೆ ಬೆಳಗ್ಗೆ. ಇನ್ನೆಲ್ಲ ಮಾಡಬೇಕು.